ನನಗೂ ಅನ್ನಿಸ್ತಾ ಇದೆ ಇನ್ನು ಮುಂದೆ ಭವಿಷ್ಯ ಹೇಳೋಣ ಅಂತ, ಅಥವಾ ಮುತ್ಯನೋ ಮೌಲಿನೋ ಫಾದರ್ರೋ ಆಗ್ಬಿಡೋಣ ಅನ್ಸುತ್ತೆ. ಯಾಕೆ ಜನ ನೋಡ್ರಿ ಏನು ಕಿಕ್ಕಿರಿದು ಅಲ್ಲಿ ಜನ ಹೋಗ್ತಾರೆ. ಅಲ್ಯಾರೋ ಒಬ್ಬ ಪಡ್ಡೆ ಹುಡುಗ ನೀವು ಕೇಳಿದ ಮಗು ಕೊಡ್ತೀನಿ ಅಂತಾರೆ. ಇಲ್ಯಾರೋ ಒಬ್ಬ ಇಡೀ ನಿಮ್ಮ ಭವಿಷ್ಯವನ್ನೇ ನಿಮ್ಮ ಮುಂದೆ ತೆಗೆದಿರ್ತೀನಿ, ತೆರೆದ ಪುಸ್ತಕದಂತೆ ಇಡ್ತೀನಿ ಅಂತಾರೆ. ಅಲ್ಯಾರೋ ಒಬ್ಬ ನೆನ್ನೆ ತಾನೇ ಐಷಾರಾಮಿ ಜೀವನ ಮಾಡ್ತಿದ್ದನು, ಬೆಳಕರಿಯೋಷ್ಟಕ್ಕೆ ಸ್ವಾಮೀಜಿ ಆಗ್ಬಿಟ್ಟಿದ್ದಾನೆ. ಅಲ್ಯಾರೋ ಒಬ್ಬ ವ್ಯಕ್ತಿ ದೊಡ್ಡ ಪೂಜಾರಿ ಆಗ್ಬಿಟ್ಟಿದ್ದಾನೆ. ಅಲ್ಲೊಬ್ಬ ಮೂಲಿ ಆಗ್ತಾನೆ, ಅಲ್ಲೊಬ್ಬ ಇನ್ನೇನೋ ಆಗ್ತಾನೆ. ಒಂದಿಷ್ಟು ಜ್ಞಾನ ಬೇಡವಾ ಇವ್ರಿಗೆಲ್ಲ? ಇವ್ರಿಗೆಲ್ಲ ಒಂದಿಷ್ಟು ವಿದ್ಯೆ ಬೇಡವಾ? ಇದನ್ನೆಲ್ಲ ನೋಡಿದಾಗ ನಾವು ಇಷ್ಟು ಕಷ್ಟ ಬಿದ್ದು ಒಂದು ಪದವಿ ತಗೊಳ್ಳೋಕ್ಕೆ, ಒಂದು ಡಾಕ್ಟರೇಟ್ ತಗೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟ ಆಗ್ತಾ ಇದೆ, ಎಷ್ಟೆಲ್ಲ ಶ್ರಮ ಬಿಡಬೇಕು. ಒಬ್ಬ ಸಮಾಜ ಸೇವಕ ಏನೆಲ್ಲ ಕಷ್ಟ ಬಿದ್ದು ಮಾಡಿದ್ರೆ ಒಂದು ಗೌರವ ಡಾಕ್ಟರೇಟ್ ತಗೊಳ್ಳೋಕೆ ಇಷ್ಟೊಂದು ಕಷ್ಟ ಇದೆಯಲ್ಲ. ಅದೆಲ್ಲ ಬದಿಗೊತ್ತಿ ಒಂದು ಬದಲಾವಣೆ ಬಟ್ಟೆ ಬದಲಾಯಿಸಿದ್ರೆ ಸಾಕು, ನಾನು ಅಲ್ಲೊಬ್ಬ ಜ್ಯೋತಿಷಿ ಭವಿಷ್ಯ ಹೇಳನು, ನಾನೊಬ್ಬ ಸಂಖ್ಯಾಶಾಸ್ತ್ರಜ್ಞ, ನಾನೊಬ್ಬ ಬೃಹತ್ ಜ್ಯೋತಿಷಿ, ನಾನೊಬ್ಬ ಬ್ರಹ್ಮಾಂಡ ಗುರೂಜಿ, ನಾನೊಬ್ಬ ಮುತ್ಯ ಅನ್ನೋದಕ್ಕೆ ಅರ್ಥ ಇದೆ ಅಂದರೆ ಒಬ್ಬ ಜ್ಞಾನಿ ಅಂತ, ಹಿರಿಯಜ್ಜ ಅಂತ. ಪಡ್ಡೆ ಹುಡುಗರುಗಳೆಲ್ಲ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮುತ್ಯಗಳಾಗ್ಬಿಟ್ಟಿದ್ದಾರೆ. ಎಲ್ಲಿಗೆ ಬಂತು ಈ ಸಮಾಜ? ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ವಿಜ್ಞಾನದ ಪರಿಕರಗಳೇ. ನೋಡಿ, ಕೋತಿ ಕೈಲಿ ಗುರುಗಂಜಿ ಕೊಟ್ಟಂಗೆ ಮೊಬೈಲ್ ಬಂದ್ಬಿಡ್ತು, ಸೋಷಿಯಲ್ ಮೀಡಿಯಾ ಬಂತು. ಇವತ್ತು ಸೋಷಿಯಲ್ ಮೀಡಿಯಾದಿಂದ ನಮ್ಮೆಲ್ಲ ಸಂಸ್ಕೃತಿ, ಎಲ್ಲ ಧರ್ಮದ ಸಂಸ್ಕೃತಿ ಬೀದಿಗೆ ಬಂದು ಬೆತ್ತಲೆಯಾಗಿ ಕೂತಿದೆ. ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ವಿಜ್ಞಾನ ನಮ್ಮ ಮನಸ್ಸನ್ನು ಗಟ್ಟಿತನಗೊಳಿಸ್ಕೊಳ್ಬೇಕು, ವೈಜ್ಞಾನಿಕವಾಗಿ ಬೆಳಿಬೇಕು ಅಂತ ಹೇಳಿ ನಾವು ನಾಗಾಲೋಟದಲ್ಲಿ ಬೆಳಿಬೇಕು ಜ್ಞಾನಾರ್ಜನೆಯಲ್ಲಿ. ಅದನ್ನೇ ಸರಿಯಾಗಿ ಬಳಸ್ಕೊಳ್ಳೋದಲ್ಲೇ ಇದ್ದಾಗ ಏನಾಗುತ್ತೆ ಅಂದರೆ, AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದೇನಾರ ಬತ್ತು ಅಂದರೆ ನಾವೆಲ್ಲೇ ಕೂತಿರಲಿ, ಹೇಗೆ ಇರಲಿ, ಎಲ್ಲವೂ ಬೆತ್ತಲೆಯ ಪ್ರಪಂಚದಲ್ಲಿರ್ತೇವೆ. ಹಿಂದಿನ ಕಾಲದ ಜ್ಞಾನಿಗಳು ಹೇಳ್ತಿದ್ರು, ಮುಂದೊಂದು ದಿನ ಅನ್ನ ತೂಕ ಮಾಡುವ ಕಾಲ ಬರುತ್ತೆ, ಕಾಣಿರೋ ಹುಚ್ಚಪ್ಪಗಳಿರ ಅಂತ. ಇವತ್ತು ಬಂದಾಗೋಯ್ತು. ಈಗ ನಾನು ಹೇಳ್ತಾ ಇದ್ದೀನಿ, ಮನುಷ್ಯನನ್ನೇ ಕಿತ್ತು ತಿನ್ನುವ ಕಾಲವೂ ದೂರವಿಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ರು, ಮೌಢ್ಯತೆಯಿಂದ ಹೊರಬನ್ನಿ ಅಂತ. ಇವತ್ತು ವಿಜ್ಞಾನದ ಪರಿಕರಗಳನ್ನೇ ಬಳಸಿಕೊಂಡು ಮೌಢ್ಯತೆಯ ವೈಭವೀಕರಣ ಆಗ್ತಾ ಇದೆ. ಬನ್ನಿ, ಎಲ್ಲರೂ ಜಾಗೃತರಾಗಿ. ನಾವು ಬದಲಾಗಿಲ್ಲ ಅಂದರೆ ಕೇಳಿಗೊಬ್ಬ, ಬೀದಿಗೊಬ್ಬ, ಮನೆಗೊಬ್ಬ ಮುತ್ಯಗಳು, ಸ್ವಾಮೀಜಿಗಳು, ಭವಿಷ್ಯಗಾರರು, ವಾಸ್ತುತಜ್ಞರು, ಸಂಖ್ಯಾಶಾಸ್ತ್ರಜ್ಞರು, ಗುರೂಜಿಗಳು, ಧರ್ಮಗುರುಗಳು, ಫಾದರ್ಗಳು ಉಟ್ಕೊಂಡ್ಬಿಡ್ತಾರೆ. ಆಗ ಅವರವರಲ್ಲೇ ಗಲಾಟೆ ಆಗುತ್ತೆ, ರಕ್ತಪಾತ ನಡೆಯುತ್ತೆ. ಅದಾಗಬಾರ್ದು. ನಂಗಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಕೈಲಿ ಗಟ್ಟಿಯಾಗಿ ಉಳಿಬೇಕು. ಈ ಥರದ ವಿಜ್ಞಾನದ ಪರಿಕರಗಳನ್ನು ಸರಿಯಾಗಿ ಬಳಸುವ ರೀತಿಯಲ್ಲಿ ಆಗಬೇಕಾಗಿದೆ. ಜಾಗೃತರಾಗೋಣ, ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋಣ. ಇಲ್ಲ ಅಂದರೆ ಈಗ ನೋಡಿ, ಅಲ್ಯಾರೋ ಒಬ್ಬ ಕಾಸರಗೋಡಿನ ಜ್ಯೋತಿಷಿ ಇಷ್ಟು ವರ್ಷ ಭವಿಷ್ಯ ಹೇಳ್ತಿದ್ನಲ್ಲ, ತನ್ನ ಹೆಂಡತಿ ನಾಪತ್ತೆ ಆದಾಗ ಅವನೋಗಿದ್ದು ಪೊಲೀಸ್ ಸ್ಟೇಷನ್ಗೆ. ಇದೇ ಗಟ್ಟಿತನ, ಇದೇ ಸತ್ಯ. ಇದು ಎಲ್ಲರಿಗೂ ಅರಿವಾಗಬೇಕಾಗಿದೆ. ಪ್ಲೀಸ್ ವಾಚ್. ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಕಾಸರಗೋಡಿನ ರತ್ನಾಕರ್ ಅಂತಕ್ಕಂತಹ ಭವಿಷ್ಯ ಹೇಳುವಂತಹ ಜ್ಯೋತಿಷಿ ಇಷ್ಟು ವರ್ಷಗಳಿಂದ ಜ್ಯೋತಿಷ್ಯವನ್ನ ಭವಿಷ್ಯವನ್ನ ಜನರಿಗೆ ಹೇಳ್ಕೊಟ್ಟಿದ್ದಾರೆ, ಜೀವನ ಸಾಗಿಸಿದ್ದಾರೆ. ಮೊನ್ನೆ ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆ. ಅವನು ತೆಗೆದು ಪಂಚಾಂಗ ನೋಡಿ ಭವಿಷ್ಯ ಹೇಳ್ಕೊಳ್ಬೇಕಾಗಿತ್ತಲ್ವಾ?
ಅವನ ಭವಿಷ್ಯ ಅವನೇ ರೂಪಿಸ್ಕೋಬೇಕಾಗಿತ್ತಲ್ವಾ? ತನ್ನ ಹೆಂಡತಿ ಏನಾಗ್ತಾಳೆ, ಹೇಗೆ ಆಗ್ತಾಳೆ, ಎಲ್ಲಿದ್ದಾಳೆ, ಅದ್ಯಾರು ಹೇಳ್ತಾರಲ್ಲ, ಇದ್ರ ಮುಖಾಂತರ ನೋಡ್ಬಿಡ್ತೀನಿ, ಆಂಜನದ ಮುಖಾಂತರ ನೋಡ್ತೀನಿ ಅಂತ. ಕೋಟಿಗಟ್ಟಲೆ ಜನ ಆಂಜನದ ಮುಖಾಂತರ ನೋಡ್ತೀನಿ ಅಂತ. ಈಗ ನಿಜವಲ್ಲೋ ಆಂಜನ ನೋಡೋರು. ಇವ್ರ ಹೆಂಡತಿ, ಜ್ಯೋತಿಷಿ ಹೆಂಡತಿ ಈ ಕಡೆ ಇದ್ದಾಳೆ, ಇಲ್ಲಿ ಹೋಗಿದ್ದಾಳೆ, ಇಲ್ಲಿ ನಿಂತಿದ್ದಾಳೆ ಅಂತ ಹೇಳ್ಬೋದಾಗಿತ್ತಲ್ವಾ? ಆಂಜನನೂ ಇಲ್ಲ, ಭವಿಷ್ಯನೂ ಇಲ್ಲ. ಅದೇ ರತ್ನಾಕರನ್ ನನ್ನ ಹೆಂಡತಿ ನಾಪತ್ತೆ ಆಗಿದ್ದಾಳೆ ಅಥವಾ ಕಾಣೆಯಾಗಿದ್ದಾಳೆ ಅಂತ ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ. ಎಲ್ಲಿದೆ ಭವಿಷ್ಯ, ಎಲ್ಲಿದೆ ಜ್ಯೋತಿಷ್ಯ? ಇಲ್ಲಿ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬನ್ನಿ, ಪಂಚಾಂಗ ನೋಡುವ ಬದಲು ಪಂಚ ಅಂಗಗಳ ಕಡೆ ಗಮನ ಕೊಡೋಣ. ನನ್ನ ಭವಿಷ್ಯವೇ ನನ್ನ ಕೈಲಿಲ್ಲ, ಸರಿಯಾದ ರೀತಿಯಲ್ಲಿ ನಡೆದರೆ ಉತ್ತಮ ಸ್ಥಾನಕ್ಕೆ ಹೋಗ್ತೀವಿ, ಒಂದಿಷ್ಟು ಅಸ್ತಿತ್ವ ರೂಪಿಸ್ಕೊತೀವಿ. ಇಲ್ಲ, ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಅವಘಡಗಳಿಗೆ ತುತ್ತಾಗ್ತೀವಿ, ಹಣೆ ಬರ, ಗ್ರಾಚಾರ, ದೇವ್ರು ನನ್ನ ಮೇಲೆ ಕಣ್ಬಿಟ್ಟಿಲ್ಲ ಅಂತ ಹೇಳ್ತೀನಿ. ಆದ್ರೆ ಈ ತರದ ಭವಿಷ್ಯ ಹೇಳ್ತೀನಿ, ಜ್ಯೋತಿಷ್ಯ ಹೇಳ್ತೀನಿ. ಇಡೀ ದೇಶದ ಭವಿಷ್ಯಗಾರರೇ, ಜ್ಯೋತಿಷಿಯವರೇ, ಆಂಜನ ನೋಡ್ತೀನಿ ಅಂತ ಹೇಳ್ತಿದ್ದಲ್ಲ ನೀವುಗಳೇ, ಈಗ ಆ ಜ್ಯೋತಿಷಿಯ ಹೆಂಡತಿ ನಾಪತ್ತೆ ಆಗಿದ್ದಾಳಲ್ಲ, ಎಲ್ಲಿದ್ದಾಳೆ ಅಂತ ಹೇಳಕ್ಕೆ ನಿಮ್ ಕೈಲಾಗಲ್ವಾ? ಯಾಕೆ ಪೊಲೀಸ್ ಸ್ಟೇಷನ್ ಬೇಕು? ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, 12ನೇ ಶತಮಾನದಲ್ಲಿ ಬಸವಣ್ಣ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ರು. 12ನೇ ಶತಮಾನದಲ್ಲೇ ಬಸವಣ್ಣ ಹೇಳಿದ್ರು. ಆದ್ರೂ ನಮ್ಮ ಜನ ಬದಲಾವಣೆ ಆಗ್ಲಿಲ್ಲ. ಈಗಲೂ ಬಸವಣ್ಣನ ಆ ವಚನವನ್ನು ಬಯಾಟ್ ಮಾಡ್ತೀವಿ, ನಾವು ವೇದಿಕೆ ಮೇಲೆ ಹೇಳ್ತೀವಿ. ಆ ವಚನವನ್ನ ಇಟ್ಕೊಂಡು ಏನೆಲ್ಲ ಹೆಸರು ತಗೊಳ್ತೀವಿ. ಅದೇ ವಚನವನ್ನ ಮೈಗೂಡಿಸ್ಕೊಂಡಿದ್ದಿದ್ರೆ 18ನೇ ಶತಮಾನದಲ್ಲಿ ಮೆಕಾಲೆ ಬರ್ಬೇಕಾಗಿರ್ಲಿಲ್ಲ. ನೋಡಿ, ಆ ಮೆಕಾಲೆ ಬ್ರಿಟಿಷರು ಬಂದು ಏನು IPC ಸೆಕ್ಷನ್ ಮಾಡಿದ್ರು, 543 ಸೆಕ್ಷನ್ಗಳು, ಚಾಪ್ಟರ್ಗಳು ಮಾಡಿದ್ರು. ಈಗ 2018ರಲ್ಲಿ ಭಾರತೀಯ ನೀತಿ ಸಂಹಿತೆ ಬಂತು, 390 ಚಿಲ್ಲರೆ. ಏನ್ರಿ ಇದು? ನನ್ನ ಪ್ರಕಾರ ಕಳಬೇಡ ಅಂತ ಒಂದೇ ಒಂದು ಮಾತಿಟ್ಕೊಂಡಿದ್ರೆ IPC ಸೆಕ್ಷನ್, BNS ಸೆಕ್ಷನ್ ಬರ್ತಿರ್ಲಿಲ್ಲ. ಕೊಲಬೇಡ ಅಂದಿದ್ರೆ ಜೈಲುಗಳೇ ಇರ್ತಿರ್ಲಿಲ್ಲ. ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ ಅಂದಿದ್ರೆ ಅಲ್ಟ್ರಾಸಿಟಿ ಕೇಸ್ಗಳು ಬರ್ತಿರ್ಲಿಲ್ಲ. ಜಾತಿ, ಆ ಜಾತಿ, ಈ ಜಾತಿ ಬರ್ತಿರ್ಲಿಲ್ಲ. ನಾವು ಬಯಾಟ್ ಮಾಡ್ಲಿಕ್ಕಷ್ಟೇ ಸೀಮಿತ ಆಗಿದ್ದೀವಿ. ನಡ್ಕೊಳ್ಳೋದ್ರಲ್ಲಿ ಸೋತಿದ್ದೇವೆ, ಸೋಲ್ತಾ ಇದ್ದೇವೆ. ಬಯಾಟಲ್ಲ ಬೇಕಾಗಿರೋದು, ನುಡಿದಂತೆ ನಡೆಯುವಂತಹ ಗುಣ ಬೇಕಾಗಿದೆ. ನಡೆ ನುಡಿ ಎರಡೂ ಕೂಡ ಮನುಷ್ಯನಲ್ಲಿ ಮೈಗೂಡಿಸ್ಕೋಬೇಕಾಗಿದೆ. ಜಾತಿಹೀನನ ಮನೆಯು ಜ್ಯೋತಿ ತಾಯಿನವೇ, ಜಾತಿ ವಿಜಾತಿಯನ ಬೇಡ. ಕುಲ ಕುಲ ಕುಲವೆಂದು ಒಡೆದಾಡದಿರಿ ಕಂಡ್ಯ, ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಭವಿಷ್ಯಗಾರರೇ, ತಮ್ಮ ಭವಿಷ್ಯವನ್ನ ತಮ್ಮ ಕೈಲೇ ರೂಪಿಸ್ಕೊಳ್ಳಕ್ಕಾಗ್ದಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸೆಕೆಂಡಲ್ಲಿ ವೈವಾಹಿಕ ಜೀವನವನ್ನು ಒಂದುಗೂಡಿಸ್ತೀವಿ, ವಶೀಕರಣ ಮಾಡಿಸ್ಕೊಳ್ತೀವಿ. ನಿಮ್ಮ ಭವಿಷ್ಯ ಸೆಕೆಂಡಲ್ಲಾಗತ್ತೆ, ಆಗ್ಲಿಲ್ಲ ಅಂದ್ರೆ 100ಕ್ಕೆ 200% ಆಗುತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡ್ಕೊಂಡು ಬಿದ್ದಿದ್ದೀರಲ್ಲ ಪಲ್ಲು ಜ್ಯೋತಿಷಿಗಳೇ. ನಿಮ್ಮ ಭವಿಷ್ಯವನ್ನು ಮೊದಲು ರೂಪಿಸ್ಕೊಳ್ಳೋದು ಕಲೀರಿ, ಇನ್ನೊಬ್ಬರ ಭವಿಷ್ಯವನ್ನು ರೂಪಿಸೋಕೆ ಹೋಗ್ಬೇಡಿ. ಕ್ಷಮೆ ಇರಲಿ. ನಿಜವಾದ ಧರ್ಮಗುರುಗಳಿಗೆ, ಮೌಲಿಗಳಿಗೆ, ಫಾದರ್ಗಳಿಗೆ, ಸಂಸ್ಕೃತಿ ಚಿಂತಕರಿಗೆ ಅವಮಾನ ಆಗ್ತಾ ಇದೆ. ಇಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊಡ್ತೇನೆ, ಈಗಲಾದರೂ ಸಂಸ್ಕೃತಿ ಚಿಂತಕರು, ಧರ್ಮ ಗುರುಗಳು, ಫಾದರ್ಗಳು, ಮೌಲಿಗಳು ಜಾಗೃತರಾಗಬೇಕಾಗತ್ತೆ. ಇಲ್ಲಾಂದರೆ ಬೀದಿಗೊಬ್ಬ ಕೇರಿಗೊಬ್ಬ ಇಂಥ ಡೋಂಗಿಗಳು ಉಟ್ಕೊಳ್ತಾರೆ. ಉಟ್ಕೊಳ್ಬಾರ್ದು ನಂಗಿದ್ರೆ ತಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಧರ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು, ಸಂಸ್ಕೃತಿಯನ್ನು ಗಟ್ಟಿತನಗೊಳಿಸೋಣ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ
ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.